ಬಯಲು ಸೀಮೆಯ 3 ಜಿಲ್ಲೆಗಳಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸರ್ಕಾರಗಳು ಕುಡಿಯುವ ನೀರನ್ನು ಕೊಡುವ ಬದಲು ವಿಷವನ್ನು ಉಣಿಸ್ತಾ ಇದ್ದಾವೆ. ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬೆಂಗಳೂರಿನ KC ವ್ಯಾಲಿ ಮತ್ತು HN ವ್ಯಾಲಿಯ ನೀರುಗಳನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಸಿ ಅಲ್ಲಿರ್ತಕ್ಕಂಥ ಅಂತರ್ಜಲವನ್ನು ಕಲುಷಿತ ಮಾಡಲು ಹೊರಟಿವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಕೆಂಗೇರಿ ಮೋರಿ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ವೃಷಭಾವತಿ ನದಿ, ವೃಷಭಾವತಿ ವ್ಯಾಲಿ ನೀರೇನಿದೆ, ಈ ಒಂದು ವೃಷಭಾವತಿ ವ್ಯಾಲಿ ನೀರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ತಾಲೂಕುಗಳಿಗೆ ಹರಿಸಲು ಸರ್ಕಾರ ಮುಂದಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಹೋರಾಟಗಳನ್ನು ನೀರಾವರಿ ಸಮಿತಿಗಳು, ನೀರಾವರಿಯ ಹೋರಾಟ ತಜ್ಞರು, ನೀರಾವರಿಯ ಹೋರಾಟಗಾರರು ನಡೆಸ್ತಾ ಇರ್ತಕ್ಕಂಥದ್ದು. ನೆಲಮಂಗಲದಲ್ಲೂ ಕೂಡ ಒಂದು ಹಂತದ ಹೋರಾಟ ನಡೆದು ಈಗ ಶಾಸಕರು ಸದನದಲ್ಲಿ ನಮಗೆ ಈ ನೀರು ಬೇಡವೇ ಬೇಡ, 2ನೇ ಹಂತದ ಸಂಸ್ಕರಿತ ನೀರಾದರೆ ನಮ್ಮ ತಾಲೂಕಿಗೆ ಬೇಡವೇ ಬೇಡ, 3ನೇ ಹಂತದ ಸಂಸ್ಕರಿತ ನೀರನ್ನು ಕೊಡಬೇಕು ಎಂದು ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನೀರಾವರಿ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹರಿಕೃಷ್ಣ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರೆಡ್ಡಿ ಅವರು ಕೂಡ ಈ ಒಂದು ಹೋರಾಟಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಏನು ಬೃಹತ್ತಾದ ರ್ಯಾಲಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಚಿಕ್ಕಬಳ್ಳಾಪುರದ ಶನಿ ಮಹಾತ್ಮ ದೇವಸ್ಥಾನದಿಂದ DC ಕಚೇರಿವರೆಗೂ ಏನೋ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಆದರೆ ಸರ್ಕಾರ ಆ ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಚಿಕ್ಕಬಳ್ಳಾಪುರದ ಮುಖ್ಯ ವೃತ್ತದಲ್ಲಿ ಏನು AC ಅವರು ಬಂದು ಈ ಒಂದು ಹರೀಶ್ ರೆಡ್ಡಿ ಅವರ ಮನವಿಯನ್ನು ಸ್ವೀಕರಿಸಿ ಇದನ್ನು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು. ಯಾಕೆ ಈ ರೀತಿಯ ದೌರ್ಜನ್ಯಗಳು, ಯಾಕೆ ಈ ರೀತಿಯ ಖಂಡನೆಗಳು, ಯಾಕೆ ಸರ್ಕಾರಕ್ಕೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅಸಹನೆ ಎಂದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಗೆ ಕುಡಿಲಿಕ್ಕೆ ನೀರು ಬೇಕು ಅಂತ ಮಂಡ್ಯದಲ್ಲಿರ್ತಕ್ಕಂಥ ಕಾವೇರಿ ನದಿಯಿಂದ 1, 2, 3, 4, 5 ಹಂತಗಳಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಬೆಂಗಳೂರಲ್ಲಿರ್ತಕ್ಕಂಥ ಜನಗಳಿಗೆ, ಬಹುತೇಕ ವಲಸಿಗರಿಗೆ ನೀವು ಕುಡಿತಕ್ಕಂಥ ನೀರನ್ನು, ಕುಡಿಯೋ ನೀರನ್ನು ಸಪ್ಲೈ ಮಾಡ್ತಾ ಇದ್ದೀರಾ, ಬಿಸ್ಲೇರಿ ಅಂತ ನೀರನ್ನು ಸಪ್ಲೈ ಮಾಡ್ತಾ ಇದ್ದೀರಾ. ಆದರೆ ಬೆಂಗಳೂರವರು ಬಿಟ್ಟಿರ್ತಕ್ಕಂಥ ಕಕ್ಕಸನ್ನು, ತ್ಯಾಜ್ಯವನ್ನು, ಕಾರ್ಖಾನೆಗಳ ಕಾರ್ಕೂಟಕ ವಿಷವನ್ನು, ಯಾವುದೇ ರೀತಿ ಸಂಸ್ಕರಣೆ ಆಗದೆ ಬರ್ತಾ ಇರತಕ್ಕಂಥ ತ್ಯಾಜ್ಯ ನೀರನ್ನು ನೀವು ನೇರವಾಗಿ ತೆಗೆದುಕೊಂಡು ಹೋಗಿ 2ನೇ ಹಂತದ ಸಂಸ್ಕರಣೆ ಅಂತ ಹೇಳ್ತಾ ಇದ್ದೀರಾ. ಆದರೆ 2ನೇ ಹಂತದ ಸಂಸ್ಕರಣೆಯಲ್ಲಿ ಯಾವುದೇ ರೀತಿಯ ಫಾಸ್ಫರಸ್ ಆಗಲಿ ಮತ್ತು ಕೆಮಿಕಲ್ಸ್ ಆಗಲಿ ಹೋಗೋದಿಲ್ಲ. ಕೇವಲ ಹೆವಿ ಮೆಟಲ್ಸ್ ಅಂದರೆ ಹಾರ್ಡ್ ಪಾರ್ಟಿಕಲ್ಸು, ನೀರಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಇರ್ಬೋದು, ಕಲ್ಲು, ಕಬ್ಬಣ, ಈ ಥರ ಏನು ಕೈಗೆ ಸಿಗ್ತಕ್ಕಂಥ ಐಟಮ್ಗಳು ಸಂಸ್ಕರಣೆ ಆಗ್ಬಿಟ್ಟು ಆ ನೀರು ತ್ಯಾಜ್ಯದ ಸಮೇತ ಹೋಗ್ಬಿಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಹೋಗ್ತಾ ಇದೆ. ಜೊತೆಗೆ ಈಗ ನೆಲಮಂಗಲಕ್ಕೂ ಕೊಡಲಿಕ್ಕೆ ನೀವಾಗಲೇ ಬಜೆಟ್ನಲ್ಲೂ ಕೂಡ ಹಣವನ್ನು ಇಟ್ಟಿದ್ದೀರ. ಯಾಕೆ ಈ ತಾರತಮ್ಯ? ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ತರಕಾರಿ ಬೇಕು ಅಂದರೆ, ಬೇರೆ ಯಾವುದೇ ಸವಲತ್ತುಗಳು ಬೇಕು ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರದಿಂದ ತರಕಾರಿಗಳು ಬರಬೇಕು. ಆದರೆ ನೀವು ಆ ಜನಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದೇನು? ಎಲ್ಲೋ ನೀವು ಯಾರೋದೋ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕಲುಷಿತ ನೀರನ್ನು ನೀವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ, ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನರ ಜೀವದ ಜೊತೆ ಆಟ ಆಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಿಮ್ಮ ಕೈಲಿ ಆಗಲ್ಲ, ಕುಡಿಯೋ ನೀರು ಕೊಡಲಿಕ್ಕಾಗಿಲ್ಲ, ಅಥವಾ ಏನು ಕೆರೆಗಳಿಗೆ ಶುದ್ಧ ನೀರನ್ನು ಕೊಡಲಿಕ್ಕಾಗಿಲ್ಲ ಅಂದರೆ ಬೇಡವೇ ಬೇಡ. ಇಷ್ಟು ವರ್ಷ ಹೆಂಗೋ ಜೀವನ ಮಾಡಿದ್ದಾರೆ, ಬೋರ್ವೆಗಳನ್ನ ಹಾಕ್ಕೊಂಡು ಜೀವನ ಮಾಡ್ತಾರೆ. ಆದರೆ ಈ ಒಂದು ವಿಷವನ್ನು ನೇರವಾಗಿ ಉಣಿಸ್ತಕ್ಕಂಥ ಕೆಲಸವನ್ನು ಯಾಕೆ ಸರ್ಕಾರ ಮಾಡ್ತಾ ಇದೆ? ಇಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷ ಅಥವಾ BJP, JDS ಯಾವುದೇ ಪಕ್ಷಗಳಿರ್ಬೋದು, ತಮ್ಮ ಅವಧಿಯಲ್ಲಿ ತಾವುಗಳು ಬಂದಂಥ ಸಂದರ್ಭದಲ್ಲಿ ಈ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೊರತು ಯಾರೂ ಕೂಡ ನಮಗೆ ಈ ನೀರು ಬೇಡ ಎನ್ನುವಂಥ ವಿಚಾರಕ್ಕೆ ಬರ್ತಾ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗ್ತಕ್ಕಂಥ ಮೊದಲು ವೀರಾವೇಶದಲ್ಲಿ ರೋಷ ಆಗಿ ಏನು ಈ ನೀರು ಬೇಡ ನಮಗೆ, ಈ ನೀರಿಂದ ಈ ರೀತಿ ಕಲುಷಿತ ಆಗ್ತಾಯಿದೆ ಅಂತ ಹೇಳ್ತಾ ನೀವು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾ ಇದ್ದೀರಿ. ಆ ಒಂದು ನೀರಿನ ವಿಚಾರದಲ್ಲೇ ಗೆದ್ದು ಬಂದು ಆಯ್ಕೆಯಾಗಿ ಶಾಸಕರಾದ್ರಿ. ತದನಂತರ ಈ ಒಂದು ನೀರಿನ ವಿಚಾರದಲ್ಲಿ ತಮ್ಮ ನಿಲುವು ಏನು ಅನ್ನೋದು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ ಜನರಿಗೆ. ಈ 3 ಜಿಲ್ಲೆಗಳು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಏನು ಜಲಾಗ್ರಹ ಎಂಬ ಒಂದು ಹೋರಾಟವನ್ನು ಈಗಾಗಲೇ 2 ಹಂತದಲ್ಲಿ ನಡೆಸಿದ ಯಶಸ್ಸು ಆಗದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ 3 ಜಿಲ್ಲೆಗಳು ಜಂಟಿಯಾಗಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ 3 ಜಿಲ್ಲೆಗಳು ಸರ್ಕಾರ ವಿರುದ್ಧ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬಂದು ಸರ್ಕಾರದ ಮೇಲೆ ಒತ್ತಡ ಇರ್ತಕ್ಕಂಥ ಸಮಯ ಕೂಡ ಮುಂದೆ ಇರ್ತಕ್ಕಂಥದ್ದು. ನಿಮ್ಮ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಏನಾದಿದ್ದರೆ ಈ ಕೂಡಲೇ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು.